ನನ್ನ ಸಬ್ಸ್ಕ್ರೈಬರ್ಸ್‌ಗೆ ಅಂತರಗಂಗೆ ತೋರಿಸ್ಬೇಕಿತ್ತಲ್ಲ, ತುಂಬ ವಿಶೇಷಗಳಿದ್ವು, ಕೇವ್ಸ್ ಬೇರೆ ಇತ್ತು ಅಂತ ಅನ್ಕೊಳ್ತಿದ್ದೆ. ಸೊ ತೋರ್ಸೋದಕ್ಕಿಂತ ಮುಂಚೆ ಇವಾಗ ಏನಾರು ಅಪ್ಡೇಟ್ ಆಗಿದೆಯಾ ಅಂತ ಯೂಟ್ಯೂಬ್ ಓಪನ್ ಮಾಡಿದೆ. ಅಷ್ಟರಲ್ಲಿ ಈ ಥರ ಸೌಂಡು ಒಂದು ಚಾನಲಲ್ಲಿ ಕೇಳಿಸ್ತು. ಮೇಲೋದ್ರೆ ಊರೈತಾ? 7 ಊರು ಹಂಗೆ ಇರೋದು. ಮೇನ್ ರೋಡ್ ಐತೆ ಆ ಕಡೆ. ಇದ್ರ ಮೇಲೆ ಮೇನ್ ರೋಡ್ ಐತಾ? ಸರ್ ಬಸ್ಸೇ ಬರ್ತದೆ, ನಿಮ್ ಕಾರ್ ಇದ್ರೆ ಬರ್ತದೆ, ಬೈಕ್ ಓದ್ತದೆ, ಆಟೋ ಓದ್ತದೆ. ಇದನ್ನು ಕೇಳಿದ್ಮೇಲೆ ಮೇಲಿಂದನೇ ನೋಡ್ಕೊಂಬರೋಣ ಅನ್ನಿಸ್ತು. ಒಂದೇ ಸರಿ ಬೈಕ್ ಹತ್ಕೊಂಡು ಮೇಲಕ್ಕೆ ಹೋಗ್ಬಿಟ್ಟೆ. ಅವ್ರು ಹೇಳ್ದಂಗೆ ಮೇಲೆ ಊರು ಸಿಕ್ತು. ಇಲ್ಲಿಂದ ಕೇವ್ಸ್ಗೆ ತುಂಬಾನೇ ಹತ್ರ ಅಂತಲೂ ಗೊತ್ತಾಯಿತು. ಬಂದು ತೋರಿಸ್ಕೊಂಡು ಆರಾಮಾಗಿ ನೋಡ್ಕೊಂಡು ಹೋಗ್ತಾರೆ. ಎಷ್ಟು ಸರ್ ಇಲ್ಲಿಂದ ಕೇವ್ಗೆ ಮತ್ತೆ ಸರ್ ಅಲ್ಲ ಒಂದು 20 ಮೀಟರ್ ಆಗ್ತದೆ ಸರ್. ಅಷ್ಟೇ. 20-30 ಮೀಟರ್ ಆಗ್ಬೋದು ಅಷ್ಟೇ. ಊರ ಹೆಸರು ಏನಂದ್ರೆ? ಪಾಪಾಜಲ್ಲಿ. ಪಾಪನಾಥ್ನಲ್ಲಿ. ಪಾಪಾಜಲ್ಲಿ. ಪಾಪರಾಧನಲ್ಲಿ. ಸುರಂಗ ಏನಾದ್ರು ಇದೆಯಾ ಇಲ್ಲಿಂದ? ಸರ್ ಇದ್ರ ಮೇಲೆ ಬೇಜ್ ಜನ ಐತೆ ಸುರಂಗ. ಇವಾಗ ಇದ್ರಲ್ಲಿ ಹೋಗ್ತಿರಲ್ಲ ನಾವು ಕೇವ್ಗೆ, ಅಲ್ಲೂ ಐತೆ. ಪೂರ್ತಿ ನಾವು ಕ್ಲೋಸ್ ಕರ್ಕೊಂಡು ಹೋಗಲ್ಲ. ಅಲ್ಲ ಆ ತರ ಇರೋದು ಗೊತ್ತಾ ಇದೆಯಾ ಅನ್ನೋದು. ಇದನ್ನೆಲ್ಲ ಪೂರ್ತಿ ಹೇಳ್ತಾರೆ. ಕೆಲವು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಲ್ಲಿಂದ ಟೂರಿಸ್ಟ್ ನಾವು ಒಳಗಡೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ರಿಸೆಪ್ಷನ್ ಪ್ಲೇಸ್ ಅಲ್ವಾ? ಇಲ್ಲಿಂದ ತುಂಬಾ ಸುರಂಗ ಮಾರ್ಗ ಬೇಜ್ ಜನ ಐತೆ. ಈಗ ಕೋಟೆ ಅಂತ ಕೋಟೆ ಅಲ್ಲಿಂದ ಸುಮಾರು 5-6 ದಾರಿ ಐತೆ. ಯಾರನ್ನೂ ಬಿಡಲ್ಲ. ಇಲ್ಲೇ ಮೇಲೆ ನೋಡ್ಕೊಂಡು ಹೋಗ್ಬೇಕು. ಆ ತರ ಎಲ್ಲ ಒಳಗಡೆ ಬಿಡಲ್ಲ. ಬಟ್ ಹೋದ್ರು ಡೇಂಜರ್ ಈಗ. ಹೌದು, ಅವ್ರು ಹೆಂಗಾದ್ರು ನಾವು ನಮ್ಗೆ ತಿರ್ಗಾ ನಿಮ್ ರಿಟರ್ನ್ ಮಾಡಕ್ಕಾಗಲ್ಲ. ನಾವ್ ಎಲ್ಲಿ ನಾವು ಏನ್ ನೋಡಿರ್ತೀರೋ ರಿಟರ್ನ್ ಮಾಡೋ ಪ್ಲೇಸ್ ಮಾತ್ರ ತೋರಿಸ್ಕೊಂಡು ಬಂದಿರ್ತೀವಿ. ಅದು ಒಂದು ಹೋದ್ರೆ ಅದು ಇವಾಗ ಎಲ್ಲೆಲ್ಲಿಗೆ ಹೆಂಗೆ ಕನೆಕ್ಟ್ ಆಗಿರುತ್ತೆ ಅಂತ ಗೊತ್ತಿರಲ್ಲ. ಒಂದೇದು ಗೊತ್ತಿರಲ್ಲ ಸರ್. ಪ್ಲಸ್ ಒಳಗಡೆ ಏನೇನ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಈಗ. ಬರ್ತೀರಿ ಆರಾಮಾಗಿ ಓದ್ಕೊಳ್ತೀವಿ, ಕರ್ಕೊಂಡು ಹೋಗ್ತೀವಿ. ಹಲೋ ಫ್ರೆಂಡ್ಸ್, ಈಗ ನಾವು ಅಂತರಗಂಗೆ ಕೇವ್ಸ್ಗೆ ಹೋಗ್ತಿದೀವಿ. ಒಂದು ರೂಟ್ ಏನಂತಂದ್ರೆ ಟೆಂಪಲ್ಗೆ ಹೋಗಿ ಟೆಂಪಲಿಂದ ಟ್ರಕ್ ಮಾಡ್ಕೊಂಬರೋದು. ಈಗ ನಾವು ಹೋಗ್ತಿರೋದು ಬಂದ್ಬಿಟ್ಟು ಬೇರೆ ರೂಟಲ್ಲಿ. ಸೊ ಇಲ್ಲಿ ಡೈರೆಕ್ಟಾಗಿ ವೆಹಿಕಲ್ಸ್ ಬರುತ್ತೆ. ವೆಹಿಕಲ್ಸಿಂದ ಬಂದಮೇಲೆ ನಾವು ಮತ್ತೆ ಈ ರೂಟಲ್ಲಿ ಬರ್ತಿದ್ದೀವಿ. ಸೊ ಈ ರೂಟ್ ಹೆಂಗಿದೆ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು ಡೈರೆಕ್ಟಾಗಿ ಕೇವ್ಸಿಗೆ ಬರ್ಬೇಕಂತಂದ್ರೆ. ಸೊ ಫ್ರೆಂಡ್ಸ್, ಈ ಥರ ದಾರಿಗಳೆಲ್ಲ ಇರುತ್ತೆ. ಶೂಸ್ ಅಂತೂ ಚೆನ್ನಾಗಿರೋದು ಮಸ್ಟ್ ಆ್ಯಂಡ್ ಶುಡ್ಡು. ಇಲ್ಲ ಅಂತಂದರೆ ಈಗ ಓಕೆ, ಬಿಸಿಲು ಜಾಸ್ತಿ ಆದಮೇಲೆ ನೀವು ನಡೆಯೋದಕ್ಕೆ ಆಗಲ್ಲ, ಇಂಪಾಸಿಬಲ್. ನಿಮ್ಮ ಪಾದಗಳಂತೂ ಫುಲ್ ಕೆಂಪಗಾಗ್ಬಿಡುತ್ತೆ. ಆ್ಯಂಡ್ ಹುಷಾರಾಗಿ ಬನ್ನಿ. ಫ್ರೆಂಡ್ಸ್, ನಾವೀಗ ಟೆಂಪಲಿಂದ ಬಂದರೆ ಡೈರೆಕ್ಟ್ ಇಲ್ಲಿವರೆಗೂ ರೀಚ್ ಆಗ್ತೀವಿ. ಬಟ್ ಮಿನಿಮಮ್ 5 ಕಿಲೋಮೀಟರ್ ಇರುತ್ತೆ ಟ್ರಕ್ ಮಾಡೋದಕ್ಕೆ. ನಾವು ಡೈರೆಕ್ಟಾಗಿ ಬೈಕಲ್ಲಿ ಬಂದು ಊರಿಗೆ ರೀಚ್ ಆಗಿ ಊರಿಂದ ಈ ಕಡೆ ಬರ್ತಿದ್ದೀವಿ. ಸೊ ಈಗ ನಾವು ಕೇವ್ಸ್ ಹೆಂಗಿದೆ ಅಂತ ನೋಡೋಣ. ಹುಡುಗ ಭಯ ಪಡ್ತವನೆ ನಮ್ಮ ವಿಜಯ್ ಕುಮಾರ. ಅದು ಹರರ್ ಪ್ಲೇಸಿಗೆ ಕರ್ಕೊಂಡು ಬಂದಂಗಿದೆ ಅವನಿಗೆ. ನೀನು ಯಾವ ಟೈಮಲ್ಲಿ ಬಂದು ಸ್ವಲ್ಪ ಗ್ರೀನರಿ ಕಡಿಮೆನೇ ಇಲ್ಲಿ. ಲೆಫ್ಟ್. ಸೊ ಇದು ನಾವು ಹೋಗೋಂಥ ಪ್ಲೇಸ್ ಈಗ. ಸೊ ಫ್ರೆಂಡ್ಸ್, ನೀವು ಯಾರೇ ಬಂದರೂ ಡೈರೆಕ್ಟಾಗಿ ನನಗೇ ಗೊತ್ತು ಅಂತ ನುಗ್ಗೋಕೆ ಹೋಗ್ಬಿಡಿ. ಪ್ಲೇಸ್ ನೋಡಿ ಹೆಂಗಿದೆ ಅಂತ. ಆದಷ್ಟು ಗೈಡು ಈ ಥರ ಯಾರೋ ಒಬ್ಬರು ಹೆಲ್ಪ್ ತೊಗೊಂಡೇ ಹೋಗಿ. ಬಿಕಾಸ್ ಒಳಗಡೆ ಹೋದ್ಮೇಲೆ ತುಂಬ ಡೇಂಜರಸ್ ಇರುತ್ತೆ. ನೋಡೋದಕ್ಕೆ ಸ್ವಲ್ಪ ಈಸಿ ಅನ್ನಿಸ್ಬೋದು, ಕೆಲವೊಂದು ಪ್ಲೇಸಸಲ್ಲಿ ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ನಿಮಗೆ ಗೊತ್ತಾಗಲ್ಲ. ಸೊ ಆದಷ್ಟು ಗೈಡ್ಸ್ ಹೆಲ್ಪ್ ತೊಗೊಂಡೇ ಹೋಗಿ ನೀವು. ಸೊ ನಮ್ಮ ಗೈಡು ಮುನಿಯಪ್ಪ ಅಂತ. ಲಾಸ್ಟಲ್ಲಿ ನಂಬರ್ ಡಿಸ್ಪ್ಲೇ ಮಾಡ್ತೀವಿ, ಇಂಟ್ರೆಸ್ಟ್ ಇರೋರಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ. ಸೊ ನಿಮ್ಮ ಸ್ಲೂಸ್ ಮಾತ್ರ ಸ್ಲಿಪ್ಪರಿ ಆಗಂತೂ ಇರಬಾರ್ದು. ಆಗ್ತಿದೆ ಬಿಡಿ.
ನಿಮ್ಮ ಸೈಜ್ ಸ್ವಲ್ಪ ಚಿಕ್ಕದು. ಇಲ್ಲ ಸರ್, ಮಾಮೂಲಿ ಬರ್ತೈತೆ, ನಿಮ್ಮ ಸೈಜ್ ಇಲ್ಲ. ನನಗೆ ಟೆಕ್ನಿಕ್ ಗೊತ್ತಾಗ್ತಿಲ್ಲ ಅಂತೀರಾ? ಅದ್ರ ಮೇಲೆ ಎತ್ತಿ, ಹಂಗೆ ಎತ್ತಿ ತಿಳ್ಕೊಳ್ಳಿ ಸರ್ ಅಂತ. ಆ ಥರ ತಿಳ್ಕೊಳ್ಳಿ, ಕಾಲು ಹಾಕಿ ಕಾಲು ಹಾಕಿ ಬರ್ರಿ ಸರ್, ಪರವಾಗಿ ತೆಗಿತಾನಲ್ಲ ಬ್ರೇಕಲ್ಲ. ಇದು ಒಂದು ಬ್ಯಾಲೆನ್ಸ್ ಅಷ್ಟೇ. ಹೌದು, ಬ್ಯಾಲೆನ್ಸ್ ಅಷ್ಟೇ. ಅದು ನಾವು ಸ್ಟ್ರೈಟ್ ಅಡ್ಡ ಇಟ್ಕೊಂಡು ತಿರ್ತಿದ್ವಿ, ಅದಕ್ಕೆ ಹಂಗದು. ನಿಧಾನಕ್ಕೆ ಬಂದು ಆರಾಮಾಗಿ ನೋಡ್ಕೊಂಡು ಬಂದಿರುತ್ತೆ. ವಿಜಿ, ಸ್ಲಿಪ್ ಎಲ್ಲ ಮಾಡ್ಕೋಬೇಡಪ್ಪ, ಹುಷಾರವ್ವ. 1 hour ಬೇಕಾದ್ರೆ ಟೈಮ್ ತಗೋ. ನೋಡಿ ಸರ್, ಇಲ್ಲಿ ಸ್ವಲ್ಪ ಇಟ್ಕೊಂಡು ಹೋಗೋದು, ಒಳಗಡೆ ಹೋಗಿ ನೋಡಿ, ಅಲ್ಲಿಗಂತ ಹಾಕ್ಬೋದು. ಈಗ ಅಲ್ಲೇ ಎಲ್ಲ ಮುಂದಕ್ಕೆ ಹೋಗೋಕ್ಕಾಗಲ್ಲ, ತಿರ್ಗಿ ರಿಟರ್ನ್ ಬರ್ಬೇಕು. ಇಲ್ಲಿಗೆ ಬಂದು ನೀಟಾಗಿ ಕುತ್ಕೊಂಡ್ಬಿಡ್ಬೇಕು ಸರ್. ಕುತ್ಕೊಂಡ್ಬಿಟ್ರೆ ಆರಾಮಾಗಿ ಬರ್ತೀವಿ ಅಲ್ಲ ನೀನು. ಈಗ ಅಲ್ಲಿ ಹೆಂಗೆ ಬಂದೆ, ಹೌದು, ಈ ಥರ ನೋಡ, ಈ ಥರ ಆರಾಮಾಗಿ ಬಂದ್ಬಿಡ್ಬೋದು. ಇಲ್ಲಿ ಒಳಗೆ ಹೋಗಲ್ವಾ? ಹಾಂ, ಒಳಗೆ ಹೋಗಲ್ಲ, ಅಷ್ಟೇ ಇರೋದು. ಹೊಡ್ಸಪ್ಪ. ಮ್ಯಾಟ್ರ್ ಏನಂದರೆ ಮನೆಗಾಲಕ್ಕೆ ಟಚ್ ಆಗಬಾರ್ದು. ಸೊ ಅದೊಂದು ಹುಷಾರಾಗಿ ನೋಡ್ಕೊ. ಹುಷಾರಪ್ಪ, ಮನೆಗೆ ಹೋಗೋವರೆಗೂ ಉಳಿಸು. ಹಾಂ, ಯಾರಿಗಾದ್ರೂ ತೊಂದರೆ ಇಷ್ಟು ಕಂಪ್ಲೇಂಟ್ ಮಾಡಿ. ಯಾಕಂದ್ರೆ ನಾವು ಯಾರಿಗೂ ತೊಂದರೆ ಒಂದು ಸ್ವಲ್ಪ ಆದ್ರೂ ಕೊಡಬಾರ್ದು. ಹೌದು, ನಮ್ಮನ್ನ ನಾವು ಇಲ್ಲಿ ಗಂಟ ಬಂದಿದ್ದಕ್ಕೆ ನೋಡಿ ಸರ್, ಇಲ್ಲಿ ಸಾಲೆಲ್ಲ ಸಿಗುತ್ತೆ, ಸ್ವಲ್ಪ ನೀಟಾಗಿ ನೋಡ್ಕೊಂಡು ಬರ್ಬೇಕು ಅಷ್ಟೇ. ಓಕೆ, ನಿಧಾನಕ್ಕೆ ಬನ್ನಿ, ಗಾಬರಿ ಏನ್ ಬಿಡಲ್ಲ ಅಂತ ಅದೇನಿಲ್ಲ. ಗಾಬರಿ ಏನಿಲ್ಲ ಬಿಡಿ, ನಿಧಾನಕ್ಕೆ ಆರಾಮಾಗಿ ಬನ್ನಿ. ಆರಾಮ್ಸಿ ಬನ್ನಿ ಅಷ್ಟೇ, ಕಳಿಸ್ಕೊಂಬಾರ್ದಂಗೆ ಜೋರಾಗ ಹುಂಚ್ಕೊಂತ ಹೋಗ್ಬೇಕು. ನೋಡಿ ಸರ್, ಇಲ್ಲಿ ನೋಡಿ, ಹಾಂ, ನಾನು ಹಿಂಗೆ ನೋಡ್ತೀನಿ, ಹಿಂಗೆ ಅಷ್ಟು ಇಕ್ಕಟ್ಟಾಗುತ್ತೆ, ಕುತ್ಕೊಂಡ್ಬಿಡಿ ಈ ಥರ ಆರಾಮಾಗಿ ಬರ್ಬೋದಲ್ಲ. ಹೌದು, ಈ ಥರ ಎಷ್ಟು ಕುತ್ಕೊಂಡ್ರೆ ಅಷ್ಟು ಜಾಗ ಸಿಗುತ್ತೆ ಆ್ಯಕ್ಚುಲಿ. ಸರ್ ನಿಮಗೆ ಸರ್, ಅವ್ರಿಗೆ ಹೇಗೆ ಬಂದ್ರು ಕೂಡ ನಿಮಗೆ ಎಷ್ಟು ಹೌದು ಹೌದು ಹೋಗ್ತಾ ಇರ್ತಾರೆ ಅವರಷ್ಟೇ. ಏನು ಸರ್? 5 ಜನ ಕರ್ಕೊಂಡ್ಬರ್ತಾರೆ, ಹಾಂ, ಹೋಗ್ತಾ ಇರ್ತಾರೆ. ಎಲ್ಲ ಸಮಸ್ಯೆ ನೀವೇ ಎದ್ಬಿಡ್ಬೇಕು. ಆರಾಮಾಗಿ ಬನ್ನಿ. ರಾತ್ರಿ ಬೆಳಕು ತಗೋತೀರಲ್ಲ ಇದೆ ನೀನು. ಅಯ್ಯೋ ಏನಪ್ಪ ಇದು ಇಕ್ಕಟ್ಟು ಅಂತ ತಿಳ್ಕೊಂಬಿಟ್ಟೆ, ನಾವಿದ್ದೀವಿ. ಬೆಳಕು ಹೋಗ್ಬೇಡಿ, ಸೇಫ್ ಆಗಿ ಸರಿಸ್ತೀವಿ ಬ್ಯಾಗ್ ಇಟ್ಕೊಂಡೆ. ಬಿಡಪ್ಪ ಏನಪ್ಪ ಗಾಬರಿ ಬಿಟ್ಬಿಟ್ರೆ ಮನುಷ್ಯನು ಸ್ವಲ್ಪ ಈಗ ಬಿದ್ಬಿಡ್ತಾರೆ. ಈಗ ಲೈಟ್ ನಾವು ನೋಡ್ಬೇಕು, ಇಲ್ಲಿ ಅಂಜೋಬಲ್ ಇದೆಯಾ ಏನು? ಓಕೆ, ಅಲ್ಲಿ ತಲೆ ಹುಷಾರು. ಹಾಂ ಹಾಂ, ಇದು ಗುಹೆ ಹಿಂಗೆ ಆಗೋದಕ್ಕೆ ಕಾರಣ ಇದೆಯಾ? ನ್ಯಾಚುರಲ್ ಫಾರ್ಮೇಷನ್. ಎಷ್ಟೆಲ್ಲ ನಾವು ನ್ಯಾಚುರಲ್ ಆಗಿದ್ದಾರೆ, ಪ್ರಾಣಿಗಳು ಅವು ಇವು ಆಟೋಮೆಟಿಕ್ ಅದೇ ಮಾಡ್ಬಿಡ್ತೈತಿ. ಬಟ್ ನನಗೆ ಗೊತ್ತಿರೋ ಸೈಂಟಿಫಿಕ್ ರೀಸನ್ ಏನಂತಂದರೆ, ಮೇ ಬಿ ವಾಟರ್ ಫ್ಲೋಯಿಂದ ಈ ಥರ ಆಗಿರೋದು. ಬಿಕಾಸ್ ನೀವು ಅಬ್ಸರ್ವ್ ಮಾಡಿದ್ರೆ ಬರೀ ಮರಳಿರೋದಿದು. ಸೊ ರಾಕ್ ಫಾರ್ಮೇಷನ್ನು ನೀವು ನದಿ ಒಳಗಡೆ ಈ ಥರ ಪ್ಲೇಸಲ್ಲಿ ಹೋದರೆ ಎಕ್ಸಾಕ್ಟ್ಲಿ ನಿಮ್ಗೆ ಇದೇ ಥರ ನೋಡ್ತೀರಾ.
ಯಾರೋ ಫಾರ್ಮ್ ಮಾಡಿರೋದಲ್ಲ, ನ್ಯಾಚುರಲ್ ಆಗಿ ಆಗಿರೋದು. ಬಟ್ ರೀಸನ್ ಅದ ಅಂತ ನಾನು ಅನ್ಕೋತಿರೋದು. ಏನಂತೀರಿ ಸರ್? ಗೇರು ಇಲ್ಲಾ? ಹಾಂ, ಓಕೆ ಸರ್. ಹಾಂ 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 ಹುಷಾರು. ಆಲ್ಮೋಸ್ಟ್ 80% ಮುಗಿಸಿರ್ತೀವಿ ಹೇಳೋಣ. ಮೀನ್ಸ್ ನಾನು ಸೆಕೆಂಡ್ ಟೈಮು, ಅದಕ್ಕೆ ನಂಗೆ ಒಂಚೂರು ಗೊತ್ತಿದೆ. ಇದು ನೋಡಿ, ತುಂಬ ಹುಷಾರಾಗಿರ್ಬೇಕು, ಇಲ್ಲ ಅಂತಂದರೆ ಹೋಯ್ತಾ ಇರೋದೆ. ಹುಷಾರು 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 ಹುಷಾರು. ಕೈ ಒಳಗ ಇದೊಂದು ಗುರು ಸ್ಲಿಪ್ಪರು ಗ್ರಿಪ್ ಇರೋ ಅಂಥದ್ದೇ ತಗೊಬನ್ನಿ. ಇಲ್ಲ ಬೆಸ್ಟ್ ಅಂದರೆ ಶೂಸ್ ಹಾಕ್ಕೊಬನ್ನಿ, ಅದು ಗ್ರಿಪ್ ಇರಬೇಕು. ಅರ್ಗೋಗಿರೋವು ಇಂಥವೆಲ್ಲ ತಗೊಬರೋಕ್ಕೆ ಹೋಗ್ಬೇಡಿ. ಸೊ ಇದೆಲ್ಲ ಗೈಡ್ ಇವಾಗ ಏನು ಟೀಚ್ ಮಾಡ್ತಿದ್ದಾರೆ ಇವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹಾಕಿರೋಂಥ ಕಡ್ಡಿಗಳು. ಗೌರ್ಮೆಂಟ್ ಯಾವುದೂ ಇದಕ್ಕೇನು ಹೆಲ್ಪ್ ಮಾಡಿರೋಂಥದ್ದಲ್ಲ. ಸೊ ಆ್ಯಕ್ಚುಲಿ ಗೌರ್ಮೆಂಟ್ ಇವಾಗ ನಮಗೆ ಬುಕ್ಕಿಂಗ್ಸು ಎಲ್ಲ ಕೇಳ್ತಿರೋದು. ಮುಂಚೆಯಿಂದ ತೋರಿಸ್ತಿದ್ದಂಥವ್ರು ಇವರೇ ಗೈಡ್ಸ್. ಸೊ ಫಾರಿನರ್ಸಿಂದ ಹಿಡಿದು ನಮ್ಮ ಇಂಡಿಯನ್ಸ್ವರೆಗೂ ಯಾರೇ ಬರಲಿ ತೋರಿಸ್ತಿದ್ರು. ತುಂಬ ಜನ ಇಂಥ ಗೈಡ್ಸ್ ಅವ್ರದ್ದು ನಂಬರ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಬಿಕಾಸ್ ಮತ್ತೆ ಬಂದಾಗ ಇನ್ನೊಂದು 4 ಜನ ಕರ್ಕೊಬಂದಾಗ ಇವ್ರು ಹೆಲ್ಪ್ ಆಗುತ್ತೆ ಅಂತ. ಬಿಕಾಸ್ ನಾವು ಡೈರೆಕ್ಟಾಗಿ ಬಂದರೆ ಇಲ್ಲಿ ನಮ್ಗೆ ಏನಾದರೆ ಫಸ್ಟ್ ನಾವು ಆಚೆ ಬರೋಕ್ಕಾಗಲ್ಲ, ನಮ್ಮನ್ನು ಯಾರು ಎತ್ಕೊಂಡು ಹೋಗೋಕ್ಕೂ ಆಗಲ್ಲ. ಸೊ ದಟ್ಸ್ ವೈ ನಾನು ಹೇಳೋದು ಗೈಡ್ ಹೆಲ್ಪ್ ತೊಗೊಂಡೇ ಬರಬೇಕು ನೀವು ಬರೋರು. ಸೊ ಬಿ ಕೇರ್ಫುಲ್ ವಿತ್ ದಿಸ್ ಟೈಮು. ಸೊ ಆದಷ್ಟು ಹಿಂಗೆ ಕುತ್ಕೊಂಡು ಲೆಗ್ ಬೈ ಲೆಗ್ ಚೇಂಜ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಇಲ್ಲಿ. ಇಲ್ಲಿ ಹಾಕಿದಿರಲ್ಲ ಕಡ್ಡಿ, ಮತ್ತೆ ಮಧ್ಯದಲ್ಲಿ ಚೆಕ್ ಮಾಡ್ತಿರ್ತೀರಾ ಅದ್ರ ಕಂಡೀಷನ್ ಹೆಂಗಿದೆ ಅಂತ? ನಾವು ಚೆಕ್ ಮಾಡಿ ಹಾಕೋದು. ಹಾಂ, ಅದೊಂದು 5-6 ವರ್ಷ ಆದ್ರೂ ಕೂಡ ಹೋಗಲ್ಲ. ಓಕೆ. ಅದು ಕುಟ್ ಕೂಡ ತಿನ್ನಲ್ಲ, ಅಂದ್ರೆ ಹುಳ ಹೊಡೋದು ಆ ತರ ಕಟ್ಟಿ ಯೂಸ್ ಮಾಡೋದು. ಹಾಂ ಹಾಂ ಹಾಂ, ಆದ್ರೆ ನಿಮ್ಗಿಂತ ವೆಯ್ಟ್ ಇರೋದು ಗೊತ್ತಿರಲ್ಲ ಸರ್. ಹೌದೌದು, ಅಡ್ಜಸ್ಟ್ ಮಾಡ್ಕೊಬೇಕಲ್ಲ ಅದು. ಹೌದು. ನೀರು ಎಳಿತಿದೆ. ವಿಜಯನ ಕೇರ್ಫುಲ್ ಆಗಿದೆಯಲ್ಲ? ಹಾಂ 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 ಹೇಳ್ತೀವಿ. ಲಾಸ್ಟ್ ಸ್ಟಾಪ್ ಅಂತಲ್ಲ, ಹಾಂ, ಇಲ್ಲಿಂದ ಜಾಸ್ತಿ ದಾರಿ ಐತೆ. ಈ ಕಡೆ ಐತೆ ಒಳಗಡೆ ಅಕ್ಕ, ಅಲ್ಲೇ ಐತೆ ಒಳಗಡೆ ಅಕ್ಕ, ಈ ಕಡೆನೂ ಐತೆ. ಈ ಕಡೆ ಹೋದ್ರೆ ತಿರ್ಗಿ ರಿಟರ್ನ್ ಆಗೋದು ತುಂಬ ಕಷ್ಟ ಐತೆ. ಓಕೆ, ಸ್ವಲ್ಪ ರಿಸ್ಕಿ. ಹಾಂ, ನೆಕ್ಸ್ಟ್ ಟೈಮ್ ಬಂದಾಗ ಈ ಕಡೆ ಆ ಕಡೆ ಎಲ್ಲ ಇಲ್ಲೇನಿದ್ರೆ ಇಷ್ಟೇ ನೋಡ್ಕೊಂಡು ರಿಟರ್ನ್ ಆಗೋದು. ಸೊ ಗೈಡ್ ಕೊಡ್ತಿರೋ ಇನ್ಫಾರ್ಮೇಷನ್ ಏನಂತಂದರೆ ಆದಷ್ಟು ನೀವು ಈ ಪ್ಲೇಸಿಗೆ ಬಂದು ರಿಟರ್ನ್ ಆಗೋದು ಒಳ್ಳೆಯದು ಅಂತಿದ್ದಾರೆ. ಬಿಕಾಸ್ ಒಂದೇ ರೀಸನ್, ಅವು ಬೇರೆ ಬೇರೆ ಕಡೆ ಹೋಗುತ್ತೆ ಆ್ಯಂಡ್ ವಿಚ್ ಆಸ್ ವೆರಿ ಮೋರ್ ರಿಸ್ಕಿ. ಸೊ ಅಷ್ಟೊಂದು ರಿಸ್ಕ್ ಬೇಡ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಯಾವಾಗಲೂ ಹೋಗ್ತಿರೋರು ರಿಸ್ಕ್ ಅಂತ ಹೇಳ್ತಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿನ ಸಿಚುವೇಶನ್ ಹೆಂಗಿರುತ್ತೆ ಅಂತ. ಸೊ ಬಿ ಕೇರ್ಫುಲ್. ನಾನು ಧೈರ್ಯ ಮಾಡ್ತೀನಿ ಅಂತೆಲ್ಲ ಹೋಗೋದು ಆ ಥರ ಮಾಡಿಬಿಡಿ. ಬಿಕಾಸ್ ಹೇಳ್ತಿರೋದೆ ಗೈಡು ಹೋಗಿ ಕರ್ಕೊಬರೋ ಅಷ್ಟು ಈಸಿ ಆಗಿದ್ದರೆ ನೀವು ಅಲ್ಲಿ ಗಂಟ ನೋಡ್ಬೋದು ಅಷ್ಟೇ, ಕರ್ಕೊಬರ್ತಿದ್ರು. ಓಕೆ, ವಿಜಯ್ ಅವರೆಲ್ಲ ಮಾಡ್ತವ್ರೆ. ಅವನ್ ಅಲ್ಲಿಗೆ ಹೋಗ್ಬೇಕಾ? ಹಾಂ, ನೋಡ್ಸಕ್ಕಷ್ಟೇ.
ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಅಷ್ಟೇ. ಸ್ವಲ್ಪ ದೂರ ಹೋಗಿ ಕರ್ಕೊಂಡು ಹೋಗ್ಬೇಕು, ಗೊತ್ತೇನಿಲ್ಲ. ಹಾಂ ಕಿರೀಟಲ್ಲಿ ಹೋಗಿದ್ದೀನಿ ಅನ್ಸುತ್ತೆ ಲಾಸ್ಟ್ ಟೈಮ್. ಹೋಗಿದ್ರಾ? ಹಾಂ ಹೋಗಿ ಒಂದು ಕಲ್ಲು ಬರುತ್ತೆ, ಕಲ್ ಮೇಲೆ ಹಿಂಗೆ ಹತ್ಕೊ ಬರ್ತಿದ್ದಾನೆ. ಹಾಂ ನೆನಪಿದೆ. ಇದು ನಿಮ್ಗೆ ಆಗಲ್ಲ. ಹಾಂ 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 ಜೊತೆಗೆ ಹೇಳ್ತಾರೆ ನೀವು. ಓಕೆ, ಆಚೆ ಹೋಗೋದಕ್ಕೆ. ಆಚೆ ಹೋಗೋದು ಇದಲ್ಲ. ಓಕೆ ಓಕೆ, ನಾನು ಅವಾಗಲೇ ತೋರಿಸಿದ್ನಲ್ಲ ನಿಮಗೆ ಈ ಕಡೆಯಿಂದ ಆಚೆ ಬರ್ತೀವಿ ಅಂತ. ಇದಲ್ಲ ಇದಲ್ಲ. ಆ ಪ್ಲೇಸಿಗೆ ಕರ್ಕೊಂಡು ಹೋಗೋದು. ಪ್ಲೇಸ್ ಬೇರೆ ಪ್ಲೇಸ್ ಇದೆ. ಹಾಂ ಹಾಂ ಇದು ಒಳಗಡೆ ಹೋಗೋ ಪ್ಲೇಸ್. ಓಕೆ, ಇದು ಬೇರೆ ರೂಟು. ನಾವು ಒಳಗಡೆ ಪ್ಲೇಸ್. ಓಕೆ, ಅಂದ್ರೆ ಎಲ್ಲಿ ಹೋಗುತ್ತೆ ಅಂತ ಕೆಳಗೆ ಒಳಗಡೆ ಬಟ್ ಗೊತ್ತಿಲ್ಲ, ಕಷ್ಟ ಆಗ್ತೈತೆ. ಡಿಫಿಕಲ್ಟೀಸ್ ಅಂದರೆ ಇವಾಗ ಇಲ್ಲೇನು ಅರೇಂಜ್ ಮಾಡಿದ್ದಾರೆ ಈಗ ನೀನು ನೋಡೋ ಇಲ್ಲಿ ಆ ಥರ ಏನು ಅರೇಂಜ್ ಮಾಡಿರಲ್ಲ. ಈಗ ದಾರಿ ಸಿಗಲ್ಲ. ಹೌದು. ಮೇಲ್ಗಡೆ ಹೋಗ್ತೀವಿ ಅಷ್ಟೇ, ಬಟ್ ದಾರಿ ಸಿಗಲ್ಲ. ಬೀಚ್ ಕಡೆ ಬರೋಕ್ಕಾಗಲ್ಲ. ಈ ಕಡೆಯಿಂದ ಹತ್ಕೊಂಡು ಹೋಗ್ತೀನಿ ಅಂತ ಮೇಲ್ಗಡೆ ಹತ್ಕೊಂಡು ಹೋಗ್ತಿದ್ದ ರಿಟರ್ನ್ ಆಗ್ಬಿಡ್ತೀನಿ. ಈಗ ಇಲ್ಲಿ ರಿಟರ್ನ್ ಆಗಿದ್ದ ಈಗ ನೀನು ನೆಕ್ಸ್ಟ್ ವಾಪಸ್ ಹೋಗೋಕ್ಕೆ ಸ್ವಲ್ಪ ಕಷ್ಟ. ದಾರಿ ಏನಿರ್ಬೇಕು ಅದನ್ನೇ ನೋಡ್ಕೊಂಡು ಆರಾಮಾಗಿ ಚೆನ್ನಾಗಿತ್ತು. ಇವ್ರು ಹೇಳ್ತಿರೋದೇನಂದರೆ ರಿಸ್ಕ್ ತಗೋಬೇಡಪ್ಪ, ಅಚ್ಚುಕಟ್ಟಾಗಿ ಮನೆಗೆ ಹೋಗು ಅಂತ. ಕೆಳಗ ಜಮ್ಮ ಆಗ್ಬೇಡ, ಮರಳು ಜಾಸ್ತಿ ಇದೆ ಅಲ್ಲಿ. ಬ್ಯಾಕ್ ಸೈಡ್ ತಿರುಗಿಸ್ಕೊಂಡಾಗ ನಮ್ಮ ಫೇಸ್ ಬೇಕು ಅಂತಂದರೆ ಆ ಕಡೆ ಇಟ್ಕೊಂಡೆ ನೋಡ್ಕೋಬೇಕು. ಅದಕ್ಕೆ ಸಿಗ್ ಮತ್ತೆ ಸೇಮ್ ರೂಟಿಗೆ ರಿಟರ್ನಾ ಬೇರೆ ರೂಟಾ ಸರ್ ಇದು? ಓಕೆ, ಈಗ ನಾವು ಬೇರೆ ರೂಟ್ ಹೋಗ್ತೀವಿ. ರೆಕಾರ್ಡ್ ಆಗ್ತಿದೆಯಲ್ಲ? ಕರೆಕ್ಟ್. ಕಲ್ಲು ಹತ್ಕೊಂಡು ಹೋಗ್ಬೇಕು ಅನ್ನಲ್ಲ, ಇದೆ ಅದು. ನಾನು ಆ ರೂಟಲ್ಲಿ ಹೋಗುತ್ತೆ ಅಂದ್ಕೊಂಡಿದ್ದೆ. ಹಾಂ ಹಾಂ ಹಾಂ. ಏನೇ ಮಾಡು, ನಾನು ಕರ್ಕೊಂಡು ಬರೋಕ್ಕಾಗಲ್ಲ. ನಿಮ್ ಕ್ಯಾಬ್ ಹೇಳ್ತಾರಲ್ಲ ಪಾಪ ಕೆಳಗಡೆಯಿಂದ ಬಂದು ಬುಕ್ ಮಾಡಿದ್ರಿ ನಿಜ ಅಂದ್ರು. ಓಪನ್ ನಾನೇ ಹೇಳಿದ್ದೆ ಬರೋಣ ತೋರಿಸ್ತೀರಿ, ಬುಕಿಂಗ್ ಅಂದ್ರೆ ಗೈಡ್ ಇರ್ತಾರ ತೋರಿಸ್ತೀರಿ, ಇಲ್ಲೇ ಇರ್ತಾರ ಅಂದ್ರೆ ನಾನು ಹಿಂದೆ ಹುಷಾರು ಹುಷಾರು. ಬುಕಿಂಗ್ ತೋರಿಸ್ತಾರೆ. ಒಂದು ನಿಮಿಷ ನೋಡಿರ್ಬೇಕಾಗಿ ತೊಂದರೆ ಇಲ್ಲ, ತೋರಿಸ್ತಾರೆ. ಅಣ್ಣ ಒಂಚೂರು ಕೈ ಕೊಡ್ತೀನಿ. ಆಗುತ್ತೆ ಆಗುತ್ತೆ ಬಿಡಿ, ನಮ್ಗೆ ಯಾರಾದ್ರೂ ಕೊಡ್ಲಿದ್ದೆ ನಾನು ಕೊಡ್ತೀನಿ ಬಿಡಪ್ಪ ನಿಮಗೆ. ಬ್ಯಾಟ್ರಿ ಬಿಡ. ಗ್ರಿಪ್ ಸಿಕ್ಕಿದ ಮೇಲೆ ಹತ್ತು ಅಷ್ಟೇ. ಮಾಮೂಲಿ ಆಗ್ಲೇ ಆಗ್ತದೆ ಬಿಡಿಲ್ಲ ಬಿಡಲ್ಲ ನಿನ್ನ ಕೆಳಗಡೆ ಬರ್ತಾರೆ
ಕೆಳಗಡೆ ಹಾಕೋದು. ನಮ್ದು ಪಾಪ ಇಲ್ಲಿ ಭೂಮಿಯಿಂದ ಬಂದಿರೋದು ಮುಚ್ಚಾಲ ಮಾಡಿದ್ರೆ ದಾರಿ ಗೊತ್ತಿಲ್ಲ, ಮೇಲ್ಗಡೆಯಿಂದ ಕೆಳಗಡೆಯಿಂದ ಬಂದಿರೋದು, ಕೆಳಗಡೆಯಿಂದ ಜಾಸ್ತಿ ದೂರ ಆಗ್ತದೆ ನಡ್ಕೊಂಬರೋದಕ್ಕೆ. ಪಾಪ ತೋರಿಸ್ತೀನಿ, ಏನೋ ನಮ್ಗೆ ಏನೋ ಪಾಪ ಟೀಚರ್ಸ್ ಸರಿ ಆಯ್ತು ತೋರಿಸ್ಬಾ. ಹಿಂಗಣ್ಣ ಹಿಂಗ ಇಷ್ಟೇ ಸರ್, ನಮ್ಮಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಸ್ವಲ್ಪ ದೂರ ಹೋಗ್ಬಾರ್ದು. ಓಕೆ, ಅದು ಇನ್ನೊಂದು ಆಚೆ ಬರುತ್ತಲ್ಲ, ಬನ್ನಿ ತೋರಿಸ್ತೀನಿ. ಹಿಂಗೆ ಕೆಳಗ ಏನು ಸರ್? ಹಾಂ 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 ಹಾಂ, ಎಂಟ್ರೆನ್ಸಿಗೆ ಮಾತ್ರ. ಹಾಂ ಹಾಂ, ಗೈಡ್ ಅಂದರೆ ಆಥರೈಸ್ಡ್ ಫ್ರಮ್ ಗೌರ್ಮೆಂಟ್. ಹಾಂ, ಸೊ ಅವ್ರಿಗೆಲ್ಲ ಕೊಡೋ ನೆಸೆಸಿಟಿ ಇಲ್ಲ, ಕೊಡಲೇಬೇಕಂತಿಲ್ಲ. ಆ್ಯಕ್ಚುಲಿ ನಾವು ಹಾಂ ಅವರೇ ಆ್ಯಕ್ಚುಲಿ ತೋರಿಸ್ಬೇಕು. ಈಗ ಅವ್ರ ಟೈಮ್ ಸಿಗಲಿಲ್ಲ, ಯಾರು ಬ್ಯಾಚಿನ ಕರ್ಕೊಂಡ್ಬಂದಿತ್ತು ಜಾಗೆಲ್ಲ ತಗೊಂಡಿದ್ದಾರೆ. ಹಾಂ ಹಾಂ ಹಾಂ, ಹುಷಾರಪ್ಪ. ನಮ್ಮ ಹುಡುಗನ ಬಾಯಿಗೆ ಬೀಜ ಬಂದಿತ್ತು ಜಸ್ಟ್ ಈಗ, ಖುಷಿ ಪಡ್ತಾನೆ ರೆಕಾರ್ಡ್ ಆಗಿಲ್ಲ ಅಂತ. ಸೊ ಇದು ಔಟ್ಸೈಡ್, ನಾನು ಆವಾಗಲೇ ತೋರಿಸಿದ್ನಲ್ಲ ಅಲ್ಲಿ. ಬಂತು, ಇಷ್ಟೊತ್ತು ನೆಟ್ವರ್ಕ್ ಇರಲಿಲ್ಲ ಒಳಗಡೆ ಹೋಗಿದ್ದಕ್ಕೆ. ಹಾಂ ಫ್ರೆಂಡ್ಸ್, ಅಂತೂ ಇಂತೂ ಒಳಗೆ ಹೋದವ್ರು ಆಚೆ ಬಂದ್ವಿ ವಿತ್ ಸೇಫ್ಟಿ. ಅಪ್ರಾಕ್ಸಿಮೇಟ್ಲಿ 9 minutes to 10 minutes ಅಷ್ಟೇ, ನಾವು ಜಾಸ್ತಿ ಹೊತ್ತಾಗಿರ್ಬೇಕು. ಇದೇ 9 minutes ರೆಕಾರ್ಡ್ ಆಗಿತ್ತು, ಆವಾಗಲೇ 6 minutes ಬಿಟ್ಟು ಹೊಂಗ್ತೋನಲ್ಲಿ ಹಾಫ್ ಆನ್ ಅವರ್ ಆಗಿತ್ತು ಫ್ರೆಂಡ್ಸ್. ರೆಕಾರ್ಡ್ ಆಗ್ತಿದೆ ಇನ್ನು. ಸೊ ಹಿಂಗಿರ್ತವೆ ನಾವು ಆಚೆ ಬಂದಿರೋದು. ಒಂದು ದಿನ ಔಟಿಂಗ್ ಹೋಗಿ ಒಂದು ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ಕೊಳ್ಳೋರಿಗೆ ಈ ಪ್ಲೇಸ್ ಮಸ್ತ್. ಸೊ ಅಂತರ್ಗಂಗೆ ಕೇವ್ಸ್ ನೋಡಿಕೊಂಡು ಹಾಗೆ ನೀವು ಟೆಂಪಲ್ ಸಹ ನೋಡ್ಬೋದು. ಪಾರ್ಟ್ 2 ಅಲ್ಲಿ ಇಲ್ಲಿರುವಂತಹ ಒಂದು ವ್ಯೂ ಪಾಯಿಂಟು ಜೊತೆಗೆ ಅಂತರ್ಗಂಗೆ ಟೆಂಪಲ್ನ ತೋರಿಸ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾಡಲೇಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಏನು ಗುರು ಯೋಚನೆ ಮಾಡ್ತಿದ್ಯಾ? ಸಬ್ಸ್ಕ್ರೈಬ್ ಮಾಡು, ಶೇರ್ ಮಾಡು.